ಗಣಿತ ಚಾನಲ್ಗೆ ಸ್ವಾಗತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಟೈಮ್ ಚಾಪ್ಟರ್ನ ಮಾಡೋಣ. ನೀವು ಟೈಮ್ ಅಂದರೆ ಏನು? ಸಮಯ. ಗಡಿಯಾರನ ನೀವು ನೋಡೇ ಇರ್ತೀರ. ಅದಕ್ಕೂ ಮುಂಚೆ ಇನ್ನೊಂದು, ಒಂದು ವರ್ಷ 1 ಇಯರಲ್ಲಿ ಎಷ್ಟು ದಿನಗಳಿರುತ್ತೆ ಹೇಳಿ? 365 ಡೇಸ್ ಇರುತ್ತೆ. ಅದೇ ರೀತಿ 1 ಇಯರಲ್ಲಿ ಎಷ್ಟು ತಿಂಗಳಿರುತ್ತೆ? 12 ಮಂತ್ಸ್ ಇರುತ್ತೆ. 1 ಮಂತಲ್ಲಿ ಎಷ್ಟು ದಿನಗಳಿರುತ್ತೆ? 30 ಆದರೂ ಇರ್ಬೋದು, 31 ಆದರೂ ಇರ್ಬೋದು. ಫೆಬ್ರವರಿ ಮಾತ್ರ ಎಕ್ಸೆಪ್ಷನ್ನು. ಫೆಬ್ರವರಿನಲ್ಲಿ 28 ಆದರೂ ಇರ್ಬೋದು, 29 ಆದರೂ ಇರ್ಬೋದು. ಆಯಿತಾ? ಒಂದು ದಿನದಲ್ಲಿ ಎಷ್ಟು ಗಂಟೆ ಇರುತ್ತೆ? 24 ಅವರ್ಸ್ ಇರುತ್ತೆ. 1 ಅವರಲ್ಲಿ ಎಷ್ಟು ನಿಮಿಷ ಇರುತ್ತೆ? 60 ನಿಮಿಷ ಇರುತ್ತೆ. 1 ನಿಮಿಷದಲ್ಲಿ ಎಷ್ಟು ಸೆಕೆಂಡ್ಗಳಿರುತ್ತೆ? 60 ಸೆಕೆಂಡ್ ಇರುತ್ತೆ. ಇದಿಷ್ಟು ನಿಮಗೆ ಬಾಯಲ್ಲೇ ಗೊತ್ತಿರಬೇಕು. ಇಲ್ಲಿ ಏನೂ ಇಲ್ಲ, ಇದಾಗಲೇ ನಿಮಗೆ ಗೊತ್ತಿರುತ್ತೆ. ಒಂದು ವರ್ಷದಲ್ಲಿ ಎಷ್ಟು ದಿನ ಇರುತ್ತೆ? 365 ಡೇಸ್ ಇರುತ್ತೆ. ಎಷ್ಟು ತಿಂಗಳು? 12 ತಿಂಗಳಿರುತ್ತೆ. ಆಯಿತಾ? ಒಂದು ತಿಂಗಳಲ್ಲಿ 1 ಮಂತಲ್ಲಿ ಎಷ್ಟು ದಿನಗಳಿರುತ್ತೆ? 30 ಆದರೂ ಇರ್ಬೋದು, 31 ಆದರೂ ಇರ್ಬೋದು. ಫೆಬ್ರವರಿ ಎಕ್ಸೆಪ್ಷನ್, 28 ಇರುತ್ತೆ ಅಥವಾ 29 ಇರುತ್ತೆ. ಮತ್ತು ಒಂದು ದಿನದಲ್ಲಿ ಎಷ್ಟು ಗಂಟೆ ಇರುತ್ತೆ? 24 ಅವರ್ಸ್ ಇರುತ್ತೆ. 1 ಅವರಲ್ಲಿ ಎಷ್ಟು ನಿಮಿಷ? 60 ಮಿನಿಟ್ಸ್. 1 ಮಿನಿಟಲ್ಲಿ 60 ಸೆಕೆಂಡ್ಸ್. ಇದು ತುಂಬ ಮುಖ್ಯ, ಎಲ್ಲನೂ ಮುಖ್ಯ. ಅದರಲ್ಲಿ ಇದ್ರ ಮೇಲೆ ನಿಮಗೆ ಲೆಕ್ಕಗಳು ಬರುತ್ತೆ. ಇದಿಷ್ಟು ಗೊತ್ತಿರಬೇಕು. ಇವಾಗ ನಾವು ಫೆಬ್ರವರಿ ಬಗ್ಗೆ ಹೇಳೋಣ. ಫೆಬ್ರವರಿನಲ್ಲಿ 28 ಡೇಸ್ ಯಾವಾಗಿರುತ್ತೆ? 29 ಡೇಸ್ ಯಾವಾಗಿರುತ್ತೆ? ಇವಾಗ ಒಂದು ಕಾನ್ಸೆಪ್ಟ್ ಇದೆ, ಲೀಪ್ ಇಯರ್ ಅಂತ. ಇದು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅರ್ಥ ಆಗದಿದ್ರೂ ತೊಂದರೆ ಇಲ್ಲ. ಇವಾಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ವರ್ಷದಲ್ಲಿ 365 ಡೇಸ್ ಅಲ್ಲ, 365 ಡೇಸ್ 6 ಅವರ್ಸ್. ಅರ್ಥ ಆಯ್ತಾ? ನಾವು ನಮಗೆ ಸುಲಭ ಆಗಲಿ ಅಂತ 365 ಡೇಸ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ 365 ಡೇಸ್ ಮತ್ತು 6 ಗಂಟೆ ಇರುತ್ತೆ ಒಂದು ವರ್ಷದಲ್ಲಿ. ಈ 6 ಗಂಟೆ 6 6 6 6 4 ಸಲ ಆ್ಯಡ್ ಮಾಡಿದ್ರೆ ಏನಾಯಿತು? 24 ಗಂಟೆ ಆಯಿತು. ಅಂದರೆ ಒಂದು ದಿನ. ಅದಕ್ಕೆ ನಾವೇನು ಮಾಡ್ತೀವಿ? 4 ವರ್ಷಕ್ಕೆ ಒಂದು ಸಲ ಒಂದು ಡೇನ ಎಕ್ಸ್ಟ್ರಾ ಸೇರಿಸ್ಕೊತೀವಿ. ನೋಡಿ, ಪ್ರತಿ ವರ್ಷ 6 ಗಂಟೆ ಎಕ್ಸ್ಟ್ರಾ ಇದೆಯಾ? ಇದು 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ. 4ನೇ ವರ್ಷ ನಾವೇನು ಮಾಡ್ತೀವಿ? ಈ 6 6 6 4 ಸಲ ಸೇರಿ ಒಂದು ದಿನ ಎಕ್ಸ್ಟ್ರಾ ಕೊಡ್ತೀವಿ. ಅರ್ಥ ಆಯ್ತಾ? ಇದನ್ನು ಯಾವ ವರ್ಷದಲ್ಲಿ ಒಂದು ದಿನ ಎಕ್ಸ್ಟ್ರಾ ಇರುತ್ತೋ ಆ ದಿನನ ಲೀಪ್ ಇಯರ್ ಅಂತ ಹೇಳ್ತೀವಿ. ಸೊ ಲೀಪ್ ಇಯರಲ್ಲಿ 365 ಅಲ್ವಾ, 366 ಡೇಸ್ ಇರುತ್ತೆ. ಹೌದಲ್ವಾ? ಒಂದು ದಿನ ಎಕ್ಸ್ಟ್ರಾ ಅಂದರೆ ಒಂದು ದಿನ ಎಕ್ಸ್ಟ್ರಾ. 365 ಬದಲು 366 ಡೇಸ್. ಇವಾಗ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಲೀಪ್ ಇಯರ ಅಲ್ವಾ ಅಂದರೆ ತುಂಬ ಸುಲಭ. ಇವಾಗ ಒಂದು ಉದಾಹರಣೆಗೆ 2009 ಅಂತ ತೊಗೊಳ್ಳೋಣ. ಇದು ಲೀಪ್ ಇಯರಾ ಅಲ್ಲ ಅಂತ ಗೊತ್ತಾಗಬೇಕು ಅಂದರೆ ತುಂಬ ಸುಲಭ. ಲಾಸ್ಟ್ 2 ಡಿಜಿಟ್ನ ಡಿವೈಡ್ ಬೈ 4 ಮಾಡಿ. ಆಯಿತಾ? ನಿಮಗೆ ರಿಮೈಂಡರು 0 ಬಂದರೆ ಅದು ಲೀಪ್ ಇಯರ್ ಅಂತ. ಒಂದು ವೇಳೆ ರಿಮೈಂಡರ್ 0 ಬರಲಿಲ್ಲ ಅಂದರೆ ಅದು ಲೀಪ್ ಇಯರ್ ಅಲ್ಲ ಅಂತ. ಉದಾಹರಣೆಗೆ 2009 ನೋಡಿ. ಲಾಸ್ಟ್ 2 ಡಿಜಿಟ್ 9ನ 4ಇಂದ ಡಿವೈಡ್ ಮಾಡಿ. 4 2s 8, 1 ರಿಮೈಂಡರ್ ಬಂತು. ಅದಕ್ಕೆ ಇದು ಲೀಪ್ ಇಯರ್ ಅಲ್ಲ. 2012 ತೊಗೊಂಡು ಲಾಸ್ಟ್ 2 ಡಿಜಿಟ್ ಏನು? 12ನ 4ಇಂದ ಡಿವೈಡ್ ಮಾಡಿ. 4 3s 12, ಏನು ಬಂತು? 0. ಅದಕ್ಕೆ 2012 ಲೀಪ್ ಇಯರ್. ಅರ್ಥ ಆಯ್ತಲ್ವಾ? ಈ ರೀತಿ ಲಾಸ್ಟ್ 2 ಡಿಜಿಟ್ನ ನೀವು 4ಇಂದ ಡಿವೈಡ್ ಮಾಡಬೇಕು. ಒಂದು ವೇಳೆ ರಿಮೈಂಡರ್ 0 ಬಂದರೆ ಅದರ ಅರ್ಥ ಲೀಪ್ ಇಯರ್ ಅಂತ. 0 ಬಂದಿಲ್ಲ ಅಂದರೆ ಅದು ಲೀಪ್ ಇಯರ್ ಅಲ್ಲ ಅಂತ ಅರ್ಥ. ಇವಾಗ ಗಡಿಯಾರದ ಬಗ್ಗೆ ಒಂದು ಸಲ ನೋಡೋಣ. ಈಗ ಗಡಿಯಾರ ಹಿಂಗುಂಡಕ್ಕೆ ಹಾಕ್ತೀನಿ.
ಇಲ್ಲಿ ಏನಿರುತ್ತೆ ಹೇಳಿ? 12. ಇಲ್ಲೇನಿರುತ್ತೆ? 6. ಇಲ್ಲೇನಿರುತ್ತೆ? 3. ಇಲ್ಲೇನಿರುತ್ತೆ? 9. ಮತ್ತು ಮಧ್ಯದಲ್ಲಿ ಫಿಲ್ ಮಾಡ್ಕೊಂಡು ಹೋಗಿ. 1 2 3 4 5 6 7 8 9 10 11 12. ಇದನ್ನು ನಾನು ಆಚೆನೇ ಬರೀತೀನಿ. ಹಾಂ, ಇವಾಗ ಗಡಿಯಾರಕ್ಕೆ ಎಷ್ಟು ಮುಳ್ಳಿರುತ್ತೆ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗಡಿಯಾರಕ್ಕೆ 2 ಮುಳ್ಳಿರುತ್ತೆ. ಒಂದು ಚಿಕ್ಕದು, ಒಂದು ದೊಡ್ಡದು. ಚಿಕ್ಕದು ಶಾರ್ಟ್ ಮುಳ್ಳು ಏನು ತೋರಿಸುತ್ತೆ? ಎಷ್ಟು ಗಂಟೆ, ಅವರ್ ತೋರಿಸುತ್ತೆ. ಲಾಂಗ್ ದೊಡ್ಡ ಮುಳ್ಳು ಏನು ತೋರಿಸುತ್ತೆ? ಎಷ್ಟು ಮಿನಿಟ್ಸ್ ಅಂತ ತೋರಿಸುತ್ತೆ. ಈ ನಡುವೆ ಗಡಿಯಾರಕ್ಕೆ 3 ಮುಳ್ಳು ಬರ್ತಾಯಿದೆ. ಇದಕ್ಕಿಂತ ದೊಡ್ಡದು ಇನ್ನೊಂದು ಮುಳ್ಳು ಬರುತ್ತೆ. ಅದು ಸೆಕೆಂಡ್, ಎಷ್ಟು ಸೆಕೆಂಡ್ ಅಂತ ತೋರಿಸುತ್ತೆ. ಜನರಲಿ ನಾವು ಲೆಕ್ಕಗಳ ಪರ್ಪಸ್ಗೆಲ್ಲ ತೊಗೊಳ್ಳೋದು 2 ಮುಳ್ಳು, ಒಂದು ಚಿಕ್ಕದು ಒಂದು ದೊಡ್ಡದು. ಈ ನಡುವೆ ಇನ್ನೂ ದೊಡ್ಡ ಮುಳ್ಳು ಬರ್ತಾ ಇದೆ, ಅದು ಸೆಕೆಂಡ್ನ ತೋರಿಸುತ್ತೆ. ಆದರೆ ಅದನ್ನು ನಾವು ಮ್ಯಾಥ್ಸಲ್ಲಿ ಯೂಸ್ ಮಾಡೋದಿಲ್ಲ. ಅರ್ಥ ಆಯಿತಾ? ಚಿಕ್ಕ ಮುಳ್ಳು ಏನು ತೋರಿಸುತ್ತೆ? ಎಷ್ಟು ಗಂಟೆ ಅಂತ ತೋರಿಸುತ್ತೆ. ದೊಡ್ಡ ಮುಳ್ಳು ಏನು ತೋರಿಸುತ್ತೆ? ಎಷ್ಟು ಮಿನಿಟ್ಸ್ ಅಂತ ತೋರಿಸುತ್ತೆ. ಇವಾಗ ಟೆಕ್ಸ್ಟ್ ಬುಕ್ಕಲ್ಲಿ ಏನೇನಿದೆ ಅಂತ ಒಂದು ಸ್ವಲ್ಪ ಲೆಕ್ಕಗಳನ್ನ ನೋಡೋಣ. ಈಗ ನೋಡಿ, ಒಂದು ವಾರ, ಇದೊಂದು ನಾವು ಮರ್ತೋಗ್ಬಿಟ್ವಿ. ಒಂದು ವಾರದಲ್ಲಿ ಎಷ್ಟು ದಿನ ಇರುತ್ತೆ ಅದನ್ನು ಬರ್ಕೊಳ್ಳೋಣ ಬನ್ನಿ. ಇದಿಷ್ಟು ನೀವು ಒಂದು ಕಡೆ ಬರ್ಕೊಂಡು ಇಟ್ಕೋಬೇಕು. ಇದಿಷ್ಟು ಇಂಪಾರ್ಟೆಂಟ್. 1 ಇಯರು, 1 ಮಂತ್, 1 ಡೇ. ಅದೇ ರೀತಿ 1 ವೀಕಲ್ಲಿ 7 ಡೇಸ್ ಇರುತ್ತೆ. ಯಾವ್ಯಾವು ಆ 7 ಡೇಸು? ವೀಕ್ ಸ್ಟಾರ್ಟ್ ಆಗೋದು ಸಂಡೇಯಿಂದ. ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೆ. ಇದಿಷ್ಟು 1 ವೀಕ್. ಅರ್ಥ ಆಯ್ತಾ? ಇಲ್ಲಿ ಫಿಲಪ್ ಮಾಡಿ. ಯಾವಾಗಲೂ ನಾವು ತಪ್ಪಾಗಿ ತಿಳ್ಕೊತೀವಿ. ಮಂಡೆಯಿಂದ ವೀಕ್ ಸ್ಟಾರ್ಟ್ ಆಗುತ್ತೆ ಅಂದ್ಕೊತೀವಿ. ಯಾಕಂದರೆ ನಮ್ಮ ಸ್ಕೂಲು, ಆಫೀಸ್ ಎಲ್ಲ ಮಂಡೇ ಶುರುವಾಗುತ್ತೆ ಅಲ್ಲ, ಅದಕ್ಕೆ ನಾವು ಹಂಗೆ ಅಂದ್ಕೊತೀವಿ ಅಷ್ಟೇ. ಆದರೆ ವೀಕ್ ಶುರುವಾಗೋದು ಸಂಡೇಯಿಂದ, ಮಂಡೆಯಿಂದ ಅಲ್ಲ. ಇಲ್ಲೂ ನೋಡಿ, ಅವ್ರು ಫಸ್ಟ್ ಸಂಡೇ ಕೊಟ್ಟಿದ್ದಾರೆ. ಇವಾಗ ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ದಿನ ಅಂತ ನೋಡೋಕ್ಕೆ ಒಂದು ಈಸಿ ಮೆಥಡ್ ಇದೆ ನೋಡಿ. ನೀವು ಕೈ ಈ ರೀತಿ ಇಟ್ಕೋಬೇಕು. ಕೈ ಇಟ್ಕೊಂಡಾಗ ಇಲ್ಲಿ ಇದನ್ನು ನಾವು ನಕಲ್ಸ್ ಅಂತ ಕರಿತೀವಿ. ಇಲ್ಲಿ ಮೇಲ್ಗಡೆ ಉಬ್ಬಿರುತ್ತಲ್ಲ, ಅದು ಬಂದರೆ 31 ಅಂತ ಅರ್ಥ. 31 ಡೇಸ್ ಅಂತ. ಕೆಳಗಡೆ ಹಳ್ಳ ಇದೆಯಲ್ಲ, ಆ ಹಳ್ಳದಲ್ಲಿ ಬಂದರೆ 30 ಡೇಸ್ ಅಂತ ಅರ್ಥ. ಸೊ ನಾವು ಹಿಂಗೆ ಕೌಂಟ್ ಮಾಡ್ತೀವಿ. ಜಾನ್ವರಿ ಮೇಲ್ಗಡೆ ಬಂದಿದೆ, ಅದಕ್ಕೆ 31. ಕೆಳಗಡೆ ಹಳ್ಳದಲ್ಲಿ ಫೆಬ್ರವರಿ ಇದೆ, ಫೆಬ್ರವರಿ ಎಕ್ಸೆಪ್ಷನ್ನು 28, 29. ಅದು ನಮಗೆ ಗೊತ್ತು, ಯಾವಾಗ 28 ಯಾವಾಗ 29 ಅಂತ. ಆಮೇಲೆ ಮತ್ತೆ ಮಾರ್ಚು ಇಲ್ಲಿ ಮೇಲ್ಗಡೆ ಬಂದಿದೆ, 31 ದಿನ. ಆಮೇಲೆ ಮತ್ತೆ ಕೆಳಗಡೆ, ಸೊ 30 ಡೇಸು. ಮತ್ತೆ ಮೇಲ್ಗಡೆ 31, ಮತ್ತೆ ಕೆಳಗಡೆ 30 ಡೇಸ್. ಆಮೇಲೆ ಮತ್ತೆ ಮೇಲ್ಗಡೆ 31. ಇದಿಷ್ಟು ಒಂದು ಸಲ ಮುಗುತ್ತಾ? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ. ಆಮೇಲೆ ಆಗಸ್ಟ್ಗೆ ಮತ್ತೆ ಇಲ್ಲಿಂದ ಶುರು ಮಾಡಿ. ಮತ್ತೆ ಆಗಸ್ಟು, ಸೆಪ್ಟೆಂಬರ್ ಕೆಳಗಡೆ, ಅಕ್ಟೋಬರು, ನವೆಂಬರು, ಡಿಸೆಂಬರು, ಅಷ್ಟೇ. ಜಾನ್ವರಿ ಮತ್ತೆ ಹೋಗೋದು ಬೇಕಾಗಿಲ್ಲ. ಅರ್ಥ ಆಯ್ತಾ? ಈ ರೀತಿ ನಿಮ್ಗೆ ಗೊತ್ತಿರಬೇಕು, ಯಾವ ಮಂತಲ್ಲಿ ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿರಬೇಕು. ಇವಾಗ ಹೇಳಿ, ಹೌ ಮೆನಿ ಡೇಸ್ ಆರ್ ದೇರ್ ಇನ್ ಅ ವೀಕ್? 7 ಡೇಸ್. ಹೌ ಮೆನಿ ಡೇಸ್ ಆರ್ ದೇರ್ ಇನ್ ಅ ಮಂತ್? 30 ಆಗಿರ್ಬೋದು, 31 ಆಗಿರ್ಬೋದು. ಹೌ ಮೆನಿ ಡೇಸ್ ಆರ್ ದೇರ್ ಇನ್ ಅ ಇಯರ್? 365 ಡೇಸ್ ಇರುತ್ತೆ. ಇಲ್ಲಿ ಅವರು ಒಂದು ಕ್ಯಾಲೆಂಡರ್ನ ಕೊಟ್ಟಿದ್ದಾರೆ. ಇವಾಗ ಇದರ ಕ್ಯಾಲೆಂಡರ್ ನೋಡಿ ಕೂಡ ನೀವು ಹೇಳ್ಬೋದು ಎಷ್ಟು ವೀಕ್ಸ್ ಇದ್ದಾವೆ ಅಂತ. ಎಷ್ಟು ಡೇಸ್ ಇದ್ದಾವೆ ಅಂತ ಕ್ಯಾಲೆಂಡರ್ ನೋಡಿ ಬರೀರಿ. ಅಂದಾಜು 1 ಇಯರಲ್ಲಿ 52 ವೀಕ್ಸ್ ಇರ್ತವೆ. ಲೀಪ್ ಇಯರ್ ಬಗ್ಗೆ ನಾವು ಆಗಲೇ ಡಿಸ್ಕಸ್ ಮಾಡಿದ್ದೀವಿ ನೋಡಿ. ಉದಾಹರಣೆಗೆ ಇಲ್ಲಿ ಒಂದಷ್ಟು ವರ್ಷಗಳನ್ನ ಕೊಟ್ಟಿದ್ದಾರೆ.
ಇದರಲ್ಲಿ ಅವರು ಹೇಳ್ತಾ ಇದ್ದಾರೆ ಲೀಪ್ ಇಯರ್ ಯಾವುದು ಯಾವುದಿಲ್ಲ ಅಂತ. ಇವಾಗ 2012, ಸೊ 12ನ 4ಇಂದ ಡಿವೈಡ್ ಮಾಡಿ, 4 3 is 12, ರಿಮೈಂಡರ್ 0 ಬಂತು, ಅದಕ್ಕೆ ಲೀಪ್ ಇಯರ್, ಅದಕ್ಕೆ 29 ಡೇಸ್ ಇದೆ. ನೆಕ್ಸ್ಟ್ 2013ನ ತೊಗೊಳ್ಳಿ, 4ಇಂದ ಡಿವೈಡ್ ಮಾಡಿ, 4 3 is 12, 1 ರಿಮೈಂಡರ್, ಲೀಪ್ ಇಯರ ಅಲ್ಲ, ಅದಕ್ಕೆ ಬರೀ 28 ದಿನ. ಈ ರೀತಿ ನಾವು ಲಾಸ್ಟ್ 2 ಡಿಜಿಟ್ಸ್ನ ತಗೊಂಡು ಡಿವೈಡೆಡ್ ಬೈ 4 ಮಾಡಬೇಕು. ಒಂದು ವೇಳೆ ರಿಮೈಂಡರ್ 0 ಬಂದರೆ ಅದು ಲೀಪ್ ಇಯರ್ ಅಂತ ಅರ್ಥ, ಇಲ್ಲ ಅಂದರೆ ನಾನ್ ಲೀಪ್ ಇಯರ್ ಅಂತ ಅರ್ಥ. ಈಗ ನಾವು ಲೀಪ್ ಇಯರ್ ಯಾಕೆ ಹಾಗೆ ಅಂತಲೂ ನಾವು ತಿಳ್ಕೊಂಡ್ವಿ. ಈಗ ನೋಡಿ, ಇದಿಷ್ಟು ನಿಮಗೆ ಗೊತ್ತಿರಬೇಕು. 1 ವೀಕ್ ಅಂದರೆ 7 ಡೇಸು, 1 ಮಂತ್ ಅಂದರೆ 30 ಅಥವಾ 31 ಡೇಸ್, 1 ಇಯರ್ ಅಂದರೆ 12 ಮಂತ್ಸು, 1 ಇಯರ್ ಅಂದರೆ 52 ವೀಕ್ಸ್ ಇರುತ್ತೆ. ಫೆಬ್ರವರಿನಲ್ಲಿ ಲೀಪ್ ಇಯರ್ 28 ಡೇಸ್ ಅಥವಾ 29 ಡೇಸ್, ಇದಿಷ್ಟು ನಿಮಗೆ ಗೊತ್ತಿರಬೇಕು. ಈಗ ಇಫ್ 365 ಡೇಸ್ ಆರ್ ದೇರ್ ಇನ್ ಅ ಇಯರ್ ವಿಚ್ ಇಸ್ ನಾಟ್ ಅ ಲೀಪ್ ಇಯರ್, ಹೌ ಮೆನಿ ಡೇಸ್ ಆರ್ ದೇರ್ ಇನ್ ಅ ಲೀಪ್ ಇಯರ್? ಇವಾಗ ನೋಡಿ, ಲೀಪ್ ಇಯರ್ ಅಲ್ಲ ಅಂದರೆ 365 ಡೇಸ್, ಲೀಪ್ ಇಯರ್ ಆಗಿದ್ದರೆ ಎಷ್ಟು? 366 ಡೇಸ್. ಇವಾಗ ವೆದರ್ ದ ಫಾಲೋಯಿಂಗ್ ಇಯರ್ಸ್ ಆರ್ ಲೀಪ್ ಇಯರ್ ಆರ್ ನಾಟ್, ಏನು ಮಾಡಬೇಕು? 2 ಡಿಜಿಟ್ ತೊಗೋಬೇಕು, 8ನ 4ಇಂದ ಡಿವೈಡ್ ಮಾಡಿ, 4 2s 8, ರಿಮೈಂಡರ್ ಎಷ್ಟು? 0 ಬಂತು, ಸೊ ಇದು ಲೀಪ್ ಇಯರ್. ನೆಕ್ಸ್ಟ್ 2003ನಲ್ಲಿ 03 ತೊಗೊಳ್ಳಿ. ಈಗ 3 4 ಡಿವೈಡ್ ಮಾಡೋಕ್ಕಾಗುತ್ತಾ? ಇಲ್ಲ, ಅದಕ್ಕೆ ಇದೇನು? ನಾಟ್ ಲೀಪ್ ಇಯರ್. ಮತ್ತು 72 ತೊಗೊಳ್ಳಿ, 72ನ 4ಇಂದ ಡಿವೈಡ್ ಮಾಡಿ, 4 1s 4, ರಿಮೈಂಡರ್ 3 ಬರುತ್ತೆ. ನೆಕ್ಸ್ಟ್ ನಂಬರ್ ಕೆಳಗಡೆ ಇಳಿಸ್ಕೊತೀನಿ, 4 8s 32, ರಿಮೈಂಡರ್ ಏನು ಬಂತು? 0, ಅದಕ್ಕೆ ಇದೇನು? ಲೀಪ್ ಇಯರ್. ಆಮೇಲೆ 90 ಇದೆ, 90ನ 4ಇಂದ ಡಿವೈಡ್ ಮಾಡಿ, 4 2s 8, 1 ರಿಮೈಂಡರ್ ಬಂತು. ನೆಕ್ಸ್ಟ್ ನಂಬರ್ ಕೆಳಗಡೆ ಇಳಿಸ್ಕೊತೀನಿ, 4 2s 8, ರಿಮೈಂಡರ್ ಎಷ್ಟು? 2, ಅದಕ್ಕೆ ಇದು ಲೀಪ್ ಇಯರ್ ಅಲ್ಲ, ನಾಟ್ ಲೀಪ್ ಇಯರ್. ನೆಕ್ಸ್ಟ್ 13 ಇದೆ, 13 ನಾವು ಆವಾಗಲೇ ನೋಡಿದ್ದೀವಿ, ರಿಮೈಂಡರ್ ಬರುತ್ತೆ, ಅದಕ್ಕೆ ಇದು ಲೀಪ್ ಇಯರ್ ಅಲ್ಲ. ಈಗ ಹೌ ಮೆನಿ ಲೀಪ್ ಇಯರ್ಸ್ ಆರ್ ದೇರ್ ಫ್ರಮ್ 2013 ಟು 2025? ಈ ಲೆಕ್ಕನ ಹೆಂಗೆ ಮಾಡ್ತೀರಾ? 2013 ಫಸ್ಟ್ ಎಷ್ಟು ವರ್ಷ ಬರ್ಕೊಳ್ಳಿ, 2014, 2015, 16, 17, 18, 19, 20, 21, 22, 23, 24, 25 ಈ ರೀತಿ ಬರ್ಕೋಬೇಕು. ಈ ರೀತಿ ಬರ್ಕೊಂಡ್ಮೇಲೆ ಒಂದೊಂದರಲ್ಲೂ ಲಾಸ್ಟ್ 2 ಡಿಜಿಟ್ಸ್ನ 4ಇಂದ ಡಿವೈಡ್ ಮಾಡಿ ಕೊನೆಗೆ ಎಷ್ಟು ಲೀಪ್ ಇಯರ್ ಬರುತ್ತೆ ಅಂತ ಕಂಡುಹಿಡೀರಿ. ಹೌ ಮೆನಿ ಡೇಸ್ ಆರ್ ದೇರ್ ಇನ್ 2014 ಅಂದರೆ ಹೆಂಗೆ ಹೇಳಬೇಕು? ಫಸ್ಟು 365 ಆದರೂ ಆಗಿರ್ಬೋದು, 366 ಆದರೂ ಆಗಿರ್ಬೋದು. ಅದನ್ನು ನಾವು ಹೇಗೆ ಡಿಸೈಡ್ ಮಾಡ್ತೀವಿ? ಲೀಪ್ ಇಯರಾ ಅಲ್ಲ ಅಂತ. ಇವಾಗ 14 ಇದೆ, 14ನ 4ಇಂದ ಡಿವೈಡ್ ಮಾಡಿ, ಏನು ಬರುತ್ತೆ? 4 3s 12, 2 ರಿಮೈಂಡರ್ ಇದೆ, ಅಂದರೆ ಅದು ಲೀಪ್ ಇಯರ್ ಅಲ್ಲ ಅಂತ ಅರ್ಥ. ಲೀಪ್ ಇಯರ್ ಅಲ್ಲ ಅಂದರೆ ಎಷ್ಟು ದಿನ ಇರುತ್ತೆ? 365 ಡೇಸ್ ಇರುತ್ತೆ. ಹೌ ಮೆನಿ ಇಯರ್ ಒನ್ಸ್ ಕ್ಯಾನ್ ದ ಬರ್ಡೇ ಬಿ ಸೆಲೆಬ್ರೇಟೆಡ್ ಫಾರ್ ದೋಸ್ ಹೂ ಆರ್ ಬಾರ್ನ್ ಆನ್ ಫೆಬ್ರವರಿ 29th? ಪಾಪ ಫೆಬ್ರವರಿ 29th ಹುಟ್ಟಿದ್ರೆ ಅವ್ರ ಬರ್ಡೇ 4 ವರ್ಷಕ್ಕೊಂದ್ಸಲ ಬರುತ್ತೆ. ಮಿಕ್ದವ್ರಿಗೆಲ್ಲ ವರ್ಷ ಬಂದ್ರೆ ಅವ್ರದ್ದು ಮಾತ್ರ 4 years ಒನ್ಸ್ ಬರುತ್ತೆ. ಇವಾಗ ಟೈಮ್ ನೋಡಿ, ಹೌ ಮೆನಿ ಈಕ್ವಲ್ ಪಾರ್ಟ್ಸ್ ಆರ್ ದೇರ್ ಇನ್ ದ ಡಯಲ್ ಆಫ್ ಅ ಕ್ಲಾಕ್? ಎಷ್ಟಿದೆ? 1 2 3 4 5 6 7 8 9 10 11 ಇದೆ. ದೊಡ್ಡ ಮುಳ್ಳು, ವಾಟ್ ಡಸ್ ದ ಬಿಗ್ಗರ್ ನೀಡಲ್ ಇಂಡಿಕೇಟ್ಸ್? ನಾನು ಹೇಳಿದೆ ಮಿನಿಟ್ಸ್ ಅಂತ. ಚಿಕ್ಕ ಮುಳ್ಳು, ಸ್ಮಾಲರ್ ನೀಡಲ್ ಏನು? ಅವರ್. ಹೌ ಮೆನಿ ಮಿನಿಟ್ಸ್ ಫಾರ್ಮ್ ಎನ್ ಅವರ್? 60 minutes. ಹೌ ಮೆನಿ ಸೆಕೆಂಡ್ಸ್ ಫಾರ್ಮ್ ಅ ಮಿನಿಟ್? 60 seconds. ಆಯಿತಾ? ಈಗ ರೀಡ್ ದ ಟೈಮ್ ಶೋನ್, ಇದು ನಿಮ್ಗೆ ಗೊತ್ತೇ ಇರುತ್ತೆ, ಗಡಿಯಾರ ನೋಡಿ ಎಷ್ಟು ಗಂಟೆ ಇದೆ ಅಂತ ನಿಮಗೆ ಹೇಳೋಕ್ಕೆ ಬರುತ್ತೆ. ಇವಾಗ ನೋಡಿ, ಇದೆಷ್ಟು? 3, ಇದೇನು 10, ಸಾರಿ ಇದು 5, 10, 15, 20, 25, 30, 35, 40, 45,
50, 55, 60. ಹೌದಾ? ಹೀಗೆ ತಾನೇ ಗಡಿಯಾರ ಇರೋದು. ಇವಾಗ ಟೈಮ್ ಎಷ್ಟಾಯಿತು? ಚಿಕ್ಕ ಮುಳ್ಳು ಏನು? ಹವರ್ 3. ಆಮೇಲೆ ದೊಡ್ಡ ಮುಳ್ಳು ಮಿನಿಟ್ಸ್ ಎಷ್ಟು? 2ಗಿದೆ ಅಂದರೆ ಅದರ ಅರ್ಥ 10 ಅಂತ ಇರ್ತದೆ. ಸೊ ಟೈಮ್ ಎಷ್ಟು? 3:10. ಆಮೇಲೆ ಇವಾಗ ನೋಡಿ ಟೈಮ್ ಎಷ್ಟು? ಇಲ್ಲೆಲ್ಲಿದೆ? 6ಗಿದೆ. 6 ಇಲ್ಲಿದ್ದರೆ ಅದೇನು 8 ಅಥವಾ 40. ನೆಕ್ಸ್ಟ್ ಇಲ್ಲಿ ಎಲ್ಲಿದೆ? 4 ಇಲ್ಲೆಷ್ಟು? 45. 9 ಹತ್ರ ಇದ್ದರೆ 45. ಜಸ್ಟ್ 5 1 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ 5 9 45, ಅದಕ್ಕೆ ಇದು 45 ಅಂತ ಅರ್ಥ. ಈ ರೀತಿ ನಾವು ಇವಾಗ 2:20 ಅಂದರೆ ನಾನು ಹೆಂಗೆ ಮಾಡೋದು? 2 ಚಿಕ್ಕ ಮುಳ್ಳು 2 o'clockಗೆ 20 ಅಂದರೆ ಇದು ದೊಡ್ಡ ಮುಳ್ಳು. 3:15 ಅಂದರೆ 3 ಚಿಕ್ಕ ಮುಳ್ಳು, 15 ಇದೆ. ಸೊ ಚಿಕ್ಕ ಮುಳ್ಳು ದೊಡ್ಡ ಮುಳ್ಳು ಎರಡೂ ಒಂದಕ್ಕೆ ಇರುತ್ತೆ. 7:35 7 hours ಇಲ್ಲಿ. 35 ಅಂದರೂ ಅಷ್ಟೇ ಇಲ್ಲೇ. ಸೊ ಚಿಕ್ಕದು ದೊಡ್ಡದು ಎರಡೂ ಒಂದೇ ಕಡೆ ಇರುತ್ತೆ. ಇವಾಗ ಇದರಲ್ಲಿ ಟೈಮ್ ನೋಡಿ ಎಷ್ಟು? ಇಲ್ಲಿ ಯಾಕೋ ಚಿಕ್ಕ ಮುಳ್ಳು ದೊಡ್ಡ ಮುಳ್ಳು ಎರಡೂ ಇದರಲ್ಲಿ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಚಿಕ್ಕದು ಯಾವುದು ದೊಡ್ಡದು ಯಾವುದು ಅಂತ ತಿಳ್ಕೊಳ್ಳೋಕ್ಕೆ. ಯಾಕಂದರೆ ಎರಡು ಮುಳ್ಳು ಒಂದೇ ಅಳತೆ ಇದ್ದಂಗೆ ಕಾಣ್ತಾ ಇದೆ. ನೀವು ಅದನ್ನು ನೋಡಿ ಹೇಳ್ಬೋದು, ಚಿಕ್ಕದು ಯಾವುದು ದೊಡ್ಡದು ಯಾವುದು ಅಂತ ನೋಡಿ ಅದ್ರ ಮೂಲಕ ನೀವು ಟೈಮ್ ಏನು ಅಂತ ಹೇಳ್ಬೋದು. ನೋಡಲಿಕ್ಕೆ ಇದು ದೊಡ್ಡದು ಅಂತ ಅನ್ನಿಸ್ತಾ ಇದೆ, ಇದು ದೊಡ್ಡ ಮುಳ್ಳು, ಇದು ದೊಡ್ಡ ಮುಳ್ಳು, ಇದು ದೊಡ್ಡ ಮುಳ್ಳು ಅಂತ ಅನ್ನಿಸ್ತಾ ಇದೆ. ಅದನ್ನು ನೋಡಿ ನಾವು ಟೈಮ್ ಹೇಳೋದಾದರೆ ಇದು ನೋಡಿ, ಚಿಕ್ಕ ಮುಳ್ಳು ಎಲ್ಲಿದೆ? 8 9 ಮಧ್ಯದಲ್ಲಿದೆ ಅಂದರೆ 8 ಲೆಕ್ಕ ತೊಗೋಬೇಕು. ಸೊ 8 ಇದೇನು? 55 8:55. ಇವಾಗ ಈ ಮುಳ್ಳು ಯಾವೆರಡರ ಮಧ್ಯ ಇದೆ? 7 ಮತ್ತು 8 ಮಧ್ಯದಲ್ಲಿದೆ ಅಂದರೆ ನಾವು 7 ತೊಗೋಬೇಕು. 7:50. ಇವಾಗ ಈ ಮುಳ್ಳು 11 12 ಮಧ್ಯದಲ್ಲಿದೆ ಅಂದರೆ ನಾವೇನು ತೊಗೋಬೇಕು? 11 ತೊಗೋಬೇಕು. 11:50. ಅರ್ಥ ಆಯ್ತಲ್ಲ? ಇವಾಗ AM ಅಂದರೆ ಆ್ಯಂಟಿ ಮೆರಿಡಿಯನು, PM ಅಂದರೆ ಪೋಸ್ಟ್ ಮೆರಿಡಿಯನ್ ಅಂತ ಎರಡಿದ್ದಾವೆ. ಏನಿದು ಅಂತ ಹೇಳಿದ್ರೆ ಬೆಳಗಿನ ಜಾವಕ್ಕೆ ಇವಾಗ ನಮಗೆ ಗೊತ್ತು ದಿನದಲ್ಲಿ ಎಷ್ಟು 24 hours ಇದೆ ಅಂತ. ಅದರ ಅರ್ಥ 12 o'clock ದಿನಕ್ಕೆ 2 ಸಲ ಬರುತ್ತೆ. ಒಂದು ಮಾರ್ನಿಂಗ್ ಅಥವಾ ಮಧ್ಯಾಹ್ನ 12 ಗಂಟೆ, ಇನ್ನೊಂದು 12 ಗಂಟೆ ಮಧ್ಯರಾತ್ರಿ ಬರುತ್ತೆ, ರಾತ್ರಿ ನೈಟ್. ಅದೇ ರೀತಿ 1 o'clock ಅಷ್ಟೇ 2 ಸಲ ಬರುತ್ತೆ. ಒಂದು ಮಧ್ಯಾಹ್ನ ಆಫ್ಟರ್ನೂನ್ ಬರುತ್ತೆ, ಇನ್ನೊಂದು ಮಧ್ಯರಾತ್ರಿ ನೈಟ್ ಬರುತ್ತೆ. ಅದೇ ರೀತಿ 8 ಗಂಟೆ ತೊಗೊಳ್ಳಿ. 8 ಗಂಟೆ ಬೆಳಿಗ್ಗೆನೂ ಇರುತ್ತಾ, ಮಾರ್ನಿಂಗ್ 8 o'clock, 8 ಗಂಟೆ ಮತ್ತು ನೈಟಲ್ಲಿ ಬರುತ್ತಾ. ಈಗ 2 ಸಲ ಬರುತ್ತೆ ಅಲ್ವಾ, ಅದಕ್ಕೆ ನಾವು ಒಂದು ನಮಗೆ ಈಸಿಯಾಗಿ ಗೊತ್ತಾಗಬೇಕು ಅಂತ ನಾವು ಬೆಳಿಗ್ಗೆ ಬರೋದನ್ನು AM ಅಂತ ಕರಿತೀವಿ, ರಾತ್ರಿ ಮಧ್ಯಾಹ್ನ ಬರೋದನ್ನು PM ಅಂತ ಹೇಳ್ತೀವಿ. ಉದಾಹರಣೆಗೆ ಬೆಳಗ್ಗಿನ ಜಾವ 12 ಗಂಟೆ ನೈಟ್ ಮಧ್ಯರಾತ್ರಿ ಬರುತ್ತಲ್ಲ, ಆ 12 ಗಂಟೆಯಿಂದ 12 ಗಂಟೆ ಮಧ್ಯಾಹ್ನದವರೆಗೂ ಅದನ್ನು AM ಅಂತ ಕರಿತೀವಿ. 12 ಗಂಟೆ ಮಧ್ಯಾಹ್ನದಿಂದ ಮತ್ತೆ ರಾತ್ರಿ ನೈಟ್ವರೆಗೂ ಬರೋದನ್ನು ನಾವು PM ಅಂತ ಕರಿತೀವಿ. ಅರ್ಥ ಆಯ್ತಾ? ಈಗ ಬೆಳಗಿನ ಜಾವ 12 ಗಂಟೆಯಿಂದ ಮಧ್ಯಾಹ್ನದವರೆಗೂ AM ಅಂತ ಕರಿತೀವಿ. ಮಧ್ಯಾಹ್ನದಿಂದ ಮತ್ತೆ ಬೆಳಗಿನ ಜಾವ ಬರೋವರೆಗೂ PM ಅಂತ ನಾವು ಕರಿತೀವಿ. ಇವಾಗ ಒಂದು ಸೊ ಅದಕ್ಕೆ ನಾವು ಯಾವಾಗಲೂ AM PM ಅಂತ ಹೇಳಬೇಕು. ಉದಾಹರಣೆಗೆ ನೀವು ಸ್ಕೂಲ್ಗೆ ಯಾವಾಗ ಹೋಗ್ತೀರಾ? ಬೆಳಿಗ್ಗೆನಾ ರಾತ್ರಿನಾ? ಅಥವಾ AM PM ನೀವು ಹೇಳಿ?
ಸ್ಕೂಲ್ಗೆ ಹೋಗೋದು 10 ಗಂಟೆ ಅಂತ ಇಲ್ಲಿ ಕ್ಲಾಕಲ್ಲಿ 10 ಗಂಟೆ ತೋರಿಸ್ತಾ ಇದೆ. 10 ಗಂಟೆ ಅಂದರೆ ಅದು ಮಧ್ಯರಾತ್ರಿಯಿಂದ ಮಧ್ಯಾಹ್ನದವರೆಗೂ ಅಲ್ವಾ, ಮಧ್ಯಾಹ್ನದವರೆಗೂ ಅದನ್ನು ಎ ಎಮ್ ಅಂತ ಕರಿತೀವಿ. ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋದು ಎಷ್ಟು, 6 ಗಂಟೆ. ಅಂದರೆ 6 ಗಂಟೆ ಯಾವಾಗ ಬರುತ್ತೆ, ಮಧ್ಯಾಹ್ನದ ಮೇಲೆ ಬರೋದು. ಅಂದರೆ ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಮಧ್ಯಾಹ್ನದವರೆಗೂ ಅದು ಎ ಎಮ್, ಮಧ್ಯಾಹ್ನ ಆದಮೇಲೆ ಅದು ಪಿ ಎಮ್ ಅಷ್ಟೇ. ಈಗ 6 ಗಂಟೆ ಮಧ್ಯಾಹ್ನ ಆದಮೇಲೆ ಅಲ್ವಾ, ಅದಕ್ಕೆ ಪಿ ಎಮ್. ನೀವೆಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗೋದು ಎಷ್ಟೊತ್ತಿಗೆ, ಮಧ್ಯಾಹ್ನ ಆದಮೇಲೆ ಅಲ್ವಾ, ಪಿ ಎಮ್. ಇವಾಗ ಸ್ಕೂಲ್ಗೆ ಹೋಗೋದು ಮಧ್ಯಾಹ್ನಕ್ಕೆ ಮುಂಚೆ ಅಲ್ವಾ, ಅದಕ್ಕೆ ಎ ಎಮ್ ಅಷ್ಟೇ. ಈ ರೀತಿ ನೀವು ಸುಲಭವಾಗಿ ನೆನ್ಪಿಟ್ಕೋಬೋದು. ಇವಾಗ ಇನ್ನೊಂದಿದೆ. ಈಗ ರೈಲ್ವೆ ಸ್ಟೇಷನ್ಗೆ ಹೋಗ್ತೀರಾ, 5 ಗಂಟೆಗೆ ಟ್ರೈನ್ ಇದೆ ಅಂತಾರೆ. 5 ಗಂಟೆ ಅಂತ ಅವ್ರು ಬರೀ 5 ಗಂಟೆ ಅಂತ ಹೇಳ್ತಾರೆ. ಅವಾಗ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅದು ಬೆಳಗಿನ ಜಾವ 5 ಗಂಟೆನಾ ಅಥವಾ ಸಂಜೆ ಬರೋ 5 ಗಂಟೆನಾ ಅಂತ ಕನ್ಫ್ಯೂಷನ್ ಆಗುತ್ತೆ ಅಲ್ವಾ. ಅವ್ರು ಕರೆಕ್ಟಾಗಿ ನಿಮಗೆ ಎ ಎಮ್ ಅಂತ ಹೇಳಿದ್ರೆ ಬೆಳಗಿನ ಜಾವ, ಪಿ ಎಮ್ ಅಂತ ಹೇಳಿದೆ ಮಧ್ಯಾಹ್ನದ ಜಾವ. ಅದೆಲ್ಲ ಕನ್ಫ್ಯೂಷನ್ ಯಾಕೆ ಅಂತ ಒಂದು ಹೊಸದಾಗಿ 24 hour ಕ್ಲಾಕ್ ಅಂತ ಕಂಡುಹಿಡ್ದಿದ್ದಾರೆ. ಇದರಲ್ಲಿ ಇವಾಗ ನೋಡಿ, ನಮ್ಮ ಕ್ಲಾಕಲ್ಲಿ ಎಷ್ಟು ಬರುತ್ತೆ ಹೇಳು, 12 ಗಂಟೆ ಮಧ್ಯರಾತ್ರಿ ಆದಮೇಲೆ 1 2 3 4 5 6 7 8 9 10 11 ಗಂಟೆ, ಆಮೇಲೆ 12 ಗಂಟೆ ಇದು ಮಧ್ಯಾಹ್ನ ಬರುತ್ತೆ. ಮಧ್ಯಾಹ್ನ ಆದಮೇಲೆ ಪುನಃ ಮತ್ತೆ 1 2 3 ಅಂತ ಹಿಂಗೆ ಶುರು ಆಗುತ್ತೆ. ಅದಕ್ಕೆ ಈ ಕನ್ಫ್ಯೂಷನ್ ಬೇಡ ಅಂತ ಅವ್ರು ಏನು ಮಾಡಿದ್ದಾರೆ, ಈ ಕನ್ಫ್ಯೂಷನ್ ಬೇಡ ಅಂತ ಅವರು ಶುರು ಮಾಡೋದು 12 o'clock ಶುರು ಮಾಡ್ತಾ ಇಲ್ಲ ಅವರು. ಬೆಳಿಗ್ಗೆ ಮಧ್ಯಾಹ್ನ ನಾನು ಏನು ಹೇಳಿದ್ನೋ ಅದು 12 o'clock ಅಲ್ಲ, 0 hours ಅಂದರೆ ಅದು ಮಧ್ಯರಾತ್ರಿ 0. ಆಮೇಲೆ 12 ಆದಮೇಲೆ ಅವರು ಮತ್ತೆ ಏನು ಮಾಡ್ತಾರೆ, 13 14 15 16 ಅಂತ ಹೇಳಿಬಿಟ್ಟು 24ವರೆಗೂ ಹೋಗ್ತಾರೆ. ನಮ್ಮಲ್ಲಿ ಎಷ್ಟು ಅವರ್ಸ್ ಇದೆ ಹೇಳಿ ಒಂದಿನಕ್ಕೆ, 24 hours ಅಲ್ವಾ. ಅದಕ್ಕೆ ಅವರು 0ಇಂದ 24ವರೆಗೂ ಬರ್ಕೊಂಡು ಹೋಗ್ಬಿಡ್ತಾರೆ, ಕನ್ಫ್ಯೂಷನ್ನೇ ಇರಲ್ಲ. ಸೊ 0 ಅಂದರೆ ಏನು, ಮಧ್ಯರಾತ್ರಿ. ಆಮೇಲೆ 1 2 3 4 5 6 7 8 9 10 11 12 ಗಂಟೆ ಏನಿದು ಮಧ್ಯಾಹ್ನ 12 ಗಂಟೆ. ಆಮೇಲೆ 13 ಅಂದರೆ ಏನು, 1 ಗಂಟೆ ಅಂತ ಅರ್ಥ. ಇದನ್ನು ನನಗೆ ಹೆಂಗೆ ಗೊತ್ತಾಗಬೇಕು ಇದು 1 ಗಂಟೆ ಅಂದರೆ, ಏನೇ ನಂಬರ್ ಇದ್ದು ಅದನ್ನು 12 ಮೈನಸ್ ಮಾಡಿ, ಆವಾಗ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಇದನ್ನು ನಾನು ಸ್ವಲ್ಪ ನೀಟಾಗಿ ಬರಿತೀನಿ, ನಿಮಗೆ ಅರ್ಥ ಆಗುತ್ತೆ. 0 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 ಇದಿಷ್ಟು ದಿನದಲ್ಲಿ ಇಷ್ಟು ಗಂಟೆಗಳಿರುತ್ತಪ್ಪ. ಆಯಿತಾ, ಇದು 24 hour ಫಾರ್ಮ್ಯಾಟ್. ಇದನ್ನು ನಾನು 12 hour ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಸ್ಟಾರ್ಟಿಂಗ್ ಇರೋದು ಹಾಗೆ ಇರುತ್ತೆ, 0 1 2 3 4 5 6 7 8 9 10 11 12 13 14 15 ಸಾರಿ ಮಕ್ಕಳ, 12ವರೆಗೂ ಅಷ್ಟೇ. 12ವರೆಗೂ ಸೇಮ್ ಇರುತ್ತೆ. ಇದು 0 ಅಲ್ಲ, 12ಇಂದ ಶುರುವಾಗುತ್ತೆ ತಾನೇ, ಅರ್ಥ ಆಯ್ತಾ. ಇದು 0 ಅಲ್ಲ, 12ಇಂದ ಶುರುವಾಗುತ್ತೆ. ಇದೇನು ಎ ಎಮ್ ಎಲ್ಲ ಎ ಎಮ್ಮೆ. 13 ಆಯಿತಾ, ಇದಿಷ್ಟು ಎ ಎಮ್. ಈಗ ಕಂಪೇರ್ ಮಾಡ್ಕೊಳ್ಳಿ, 12 hours 24 hours ಫಸ್ಟ್ 12 ಏನಿತ್ತೋ ಅವೆರಡು ಸೇಮ್ ಇರುತ್ತೆ. ಅದು ಬೆಳಗಿನ ಜಾವ ಎ ಎಮ್ ಅಂತ ಅರ್ಥ. ಮಧ್ಯಾಹ್ನ ಬರೋದು 12 ಆದಮೇಲೆ ಮತ್ತೆ 1 o'clock ಬರುತ್ತಲ್ಲ, ಅದ್ರ ಬದಲು 24 hours ಫಾರ್ಮ್ಯಾಟಲ್ಲಿ ಅದನ್ನು
13 ಅಂತ ಕರಿತೀವಿ. ಇವಾಗ ಮತ್ತೆ ಅದನ್ನು 12 ಅವರ್ಸ್ ಕನ್ವರ್ಟ್ ಮಾಡಬೇಕಂದ್ರೆ -12 ಮಾಡಿ ಅಷ್ಟೇ, ಇನ್ನೇನೂ ಇಲ್ಲ. -12 ಮಾಡಿದ್ರೆ 13 - 12 ಮಾಡಿದ್ರೆ 1. ಇದೆಲ್ಲ ಪಿ ಎಮ್ಮು. 13 ಆದಮೇಲೆ ಏನೇನು ಬರುತ್ತೋ ಅದೆಲ್ಲ ಪಿ ಎಮ್ ಲೆಕ್ಕ. 14 - 12 ಎಷ್ಟು? 2 PM. 15 - 12 3 PM. ಅದೇ ರೀತಿ ಮಾಡ್ಕೊಂಡು ಹೋದರೆ 5 6 7 8 9 10 11 12 ಈ ರೀತಿ ಬರುತ್ತೆ. ಇದೇ 24 ಅವರು 12 ಅವರ್ ಫಾರ್ಮ್ಯಾಟು. ನೀವು ಕನ್ವರ್ಟ್ ಮಾಡಬೇಕು ಅಂದರೆ ಜಸ್ಟ್ 12 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಆಯಿತು. ಇವಾಗ ನೋಡಿ, ಇನ್ನು ರೈಲ್ವೆ ಟೈಮ್ ಟೇಬಲ್, ದ ಡಿಪಾರ್ಟ್ಮೆಂಟ್ ಟೈಮ್ ಆಫ್ ದ ಟ್ರೈನ್ 18 ಅವರ್ಸ್ ಅಂತ ಬರೆದಿದೆ. 18 ಅವರ್ಸ್ 12ಕ್ಕಿಂತ ಜಾಸ್ತಿ ಇದೆ ಅಂದರೆ ಇದು 24 ಅವರ್ ಫಾರ್ಮೆಟ್ ಅಂತ ಅರ್ಥ ಆಯಿತು. ಅದನ್ನೇ ನೀನು 12 ಅವರ್ಸ್ ಹೇಳ್ಬೇಕಂದ್ರೆ ಏನು ಮಾಡಬೇಕು? 12 ಸಬ್ಟ್ರ್ಯಾಕ್ಟ್ ಮಾಡಬೇಕು ಅಷ್ಟೇ. 12 ಸಬ್ಟ್ರ್ಯಾಕ್ಟ್ ಮಾಡಿ ಏನು ಬರುತ್ತೆ? 8 - 2 6 ಅಲ್ವಾ? 6 ಅಂತ ಬರೆದ್ರೆ ನಿಮ್ಗೆ ಮಾರ್ಕ್ ಸಿಗಲ್ಲ. 6 ಯಾವಾಗ? ಬೆಳಗಿನ ಜಾವನ, ಸಂಜೆನ, AM PM ಅಂತ ಬರಿಬೇಕು. ಅದನ್ನು ನೀವು ಹೆಂಗೆ ಹೇಳ್ತೀರಾ ನೋಡಿ. 18 ಇದೆ, 0 ಇಂದ 12ವರೆಗೂ ನಂಬರ್ ಇದ್ದರೆ ಅದರ ಅರ್ಥ ಅದು AM ಅಂತ. 12 ಆದಮೇಲೆ ಏನೇ ಇದ್ದರೂ 13 14 15 16 ಸೋ ಆನ್, ಅದು PM ಅಂತ ಅರ್ಥ. ಇವಾಗ ಇನ್ನು ರೈಲ್ವೆ ಟೈಮ್ ಟೇಬಲ್, ದಿ ಅರೈವಲ್ ಟೈಮ್ ಆಫ್ ದ ಟ್ರೈನ್ ಇಸ್ ರಿಟರ್ನ್ ಆ್ಯಸ್ 15 ಅವರ್ಸ್. 12 ಅವರ್ಸ್ ಕ್ಲಾಕಲ್ಲಿ ಎಷ್ಟು ಅಂದರೆ 15 - 12 ಮಾಡಬೇಕು. ಎಷ್ಟು ಬಂತು? 3. AM PM 12 ಆದಮೇಲೆ ಅಲ್ವಾ ಇದಿರೋದು 15, ಅದಕ್ಕೆ ಇದು PM. ಇವಾಗ ಇದನ್ನು AM PM ಅಂತ ಹೇಳಿ. ಈವ್ನಿಂಗ್ 4:50 ಅಂದರೆ ಅದೇನು? PM. ಮಾರ್ನಿಂಗ್ ಬೆಳಗಿನ ಜಾವ 7 ಗಂಟೆ ಅಂದರೆ AM. ಇದನ್ನು ನಾನು ಹೆಂಗೆ ಹೇಳ್ತೀನಿ? 12 o'clock, ಬೇಸ್ಡ್ ಆನ್ 12 o'clock ನಾನು ಹೇಳೋದು. ಇದು 12 o'clock ಆಫ್ಟರ್ನೂನ್, ಮಧ್ಯಾಹ್ನ ಅಂತ ಇಟ್ಕೊಳ್ಳೋಣ. 12 o'clock ಮಧ್ಯಾಹ್ನ ಹಿಂದೆ ಬರೋದೆಲ್ಲ AM, ಮಧ್ಯಾಹ್ನ 12 o'clock ಆದಮೇಲೆ ಬರೋದೆಲ್ಲ PM. ಇವಾಗ ಹೇಳಿ, ಈವ್ನಿಂಗ್ 4:50 ಯಾವಾಗ? ಮಧ್ಯಾಹ್ನ ಆದಮೇಲೆ ಬರುತ್ತೆ, ಅದಕ್ಕೆ PM. ಬೆಳಗಿನ ಜಾವ 7 ಮಧ್ಯಾಹ್ನ ಮುಂಚೆ ಬರುತ್ತೆ, ಅದಕ್ಕೆ AM. ಈಗ 13 ಅಂದರೆ 12 ಅವರ್ ಕ್ಲಾಕಲ್ಲಿ ಏನು ಹೇಳಿ? -12 ಅಂದರೆ 1 ಅಂತ ಬಂತು. 1 ಏನು? AM PM PM. ಆಮೇಲೆ 17:30 ಇದನ್ನು 12 ಸಬ್ಟ್ರ್ಯಾಕ್ಟ್ ಮಾಡಿ. ಹವರ್ಸ್ ಅಲ್ವಾ? 12 ಸಬ್ಟ್ರ್ಯಾಕ್ಟ್ ಮಾಡಿ ಎಷ್ಟು ಬರುತ್ತೆ? 5:30. 5:30. 17 ಇದೆ ಅಂದರೆ 12 ಆದಮೇಲಿದೆ ಅಂದರೆ ಅದರ ಅರ್ಥ PM. 5:30 PM ಅಂತ ಆಯಿತು. ಇವಾಗ ರೈಲ್ವೆ ಟೈಮ್ ಟೇಬಲಲ್ಲಿ ಡಿಪಾರ್ಚರ್ ಟೈಮ್ ಇಸ್ ರಿಟರ್ನ್ ಆ್ಯಸ್ 19:30. ಅದು 12 ಅವರಲ್ಲಿ ಏನು ಅಂದರೆ ನಾನು ಏನು ಮಾಡ್ತೀನಿ? 19:30 - 12 ಮಾಡ್ತೀನಿ ಅಷ್ಟೇ, ಇನ್ನೇನು ಮಾಡಲ್ಲ. ಎಷ್ಟು ಬಂತು? 5:30. AM PM 19 ಅಂದರೆ 12 ಆದಮೇಲೆ ಬರುತ್ತೆ, ಅದಕ್ಕೆ ಇದು PM. ನೆಕ್ಸ್ಟು 20 ಅವರ್. ಈಗ 12 ಅವರ್ ಅಂದರೆ 12 ಸಬ್ಟ್ರ್ಯಾಕ್ಟ್ ಮಾಡಿ. ಎಷ್ಟು ಬಂತು? ಬಾರೋ ಮಾಡ್ಕೊತೀನಿ. ಇಲ್ಲಿ 1 ಆಗುತ್ತೆ, ಇಲ್ಲಿ 10 ಆಗುತ್ತೆ, 8 ಬರುತ್ತೆ. 8 20 12 ಆದಮೇಲೆ ಬರುತ್ತಲ್ವ, ಅದಕ್ಕೆ PM. ನೋಡಿ, ಇಲ್ಲಿ 12 o'clock ಆದಮೇಲೆ ಬಂದರೆ 13 14 15 16 ಆ ಥರ ಬಂದರೆ ಅದು PM ಅಂತ ಅರ್ಥ. ಇವಾಗ ಅವ್ರು ಏನು ಹೇಳ್ತಾರೆ, ಕೆಲವು ಆ್ಯಕ್ಟಿವಿಟಿನ ನಾವು ಸೆಕೆಂಡ್ಸಲ್ಲಿ ಮಾಡ್ತೀವಿ. ಅಂದರೆ ಕಣ್ಣು ರೆಪ್ಪೆ ಮುಚ್ಚಿ ತೆಗೆಯೋದು ಸೆಕೆಂಡ್ಸಲ್ಲಿ ಆಗುತ್ತೆ, ನಿಮಿಷ ಕೂಡ ಅಲ್ಲ, ಸೆಕೆಂಡ್ಸಲ್ಲಿ. ಅದೇ ಹಾಲು ಕಾಯಿಸ್ಬೇಕು ಅಂತ ಇಟ್ಕೊಳ್ಳಿ, ಅದು ನಿಮಿಷಗಟ್ಟಲೆ ಆಗುತ್ತೆ, ಗಂಟೆಗಟ್ಟಲೆ ಆಗೋದಿಲ್ಲ, ನಿಮಿಷ ಆಗುತ್ತೆ ಅಷ್ಟೇ. ಅದೇ ಸ್ಕೂಲಲ್ಲಿ ಆ್ಯನ್ಯಲ್ ಡೇ ಮಾಡ್ತೀವಿ, ಎಷ್ಟು ದಿನಗಳ್ಗಟ್ಟಲೆ ಅಲ್ಲ, ಗಂಟೆಗಳು. 5 ಅವರ್ಸೋ 4 ಅವರ್ಸೋ ಆ್ಯನ್ಯಲ್ ಡೇ ಫಂಕ್ಷನ್ ಇರುತ್ತೆ. ಅದೇ ರೀತಿ ಡೇಸ್, ಯಾವ ಆ್ಯಕ್ಟಿವಿಟಿಗೆ ಡೇಸ್ ಟುಗೆದರ್ ಬೇಕು ಅಂದರೆ, ಒಂದು ಉದಾಹರಣೆಗೆ ರೋಡ್ ಮೇಲೆ ತಾರ್ ಹಾಕೋದು ದಿನಗಳ್ಗಟ್ಟಲೆ ಆಗುತ್ತೆ, 1-2-3 ದಿನ ಆಗ್ಬೋದು. ಅದೇ ತಿಂಗಳ್ಗಟ್ಟಲೆ ಆಗೋದು ಅಂದರೆ ಮನೆ ಕಟ್ಟೋದು ಅಂತ ಇಟ್ಕೊಳ್ಳಿ, ಮನೆ ಕಟ್ಟೋಕ್ಕೆ 8-9 ತಿಂಗಳಾಗ್ಬೋದು. ಸೊ ಇದು ತಿಂಗಳ್ಗಟ್ಟಲೆ. ಅಂದರೆ ಈ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋಕ್ಕೆ ನಮಗೆ ಎಷ್ಟು ಟೈಮ್ ಬೇಕು ಅಂತ. ಇವಾಗ ನೀವು ಹೇಳಿ, ನೀವು ಫ್ರೆಂಡ್ಸ್ ಜೊತೆ ಆಟ 1 ನಿಮಿಷ ಆಡ್ತೀರಾ, 1 ಗಂಟೆ ಆಡ್ತೀರಾ? ಗಂಟೆ. ಅದೇ ರೀತಿ ನೀವು ದೇವ್ರಿಗೆ ನಮಸ್ಕಾರ ಮಾಡೋದು ಗಂಟೆಗಟ್ಟಲೆ ಮಾಡ್ತೀರಾ? 1 ನಿಮಿಷ ಸಾಕು.
ಮತ್ತು ತಿಂಡಿ ತಿನ್ನೋಕ್ಕೆ 2 ಗಂಟೆ ಹೊತ್ತು ಬೇಕಾ? 30 ನಿಮಿಷ ಸಾಕು. ಅದೇ ರೀತಿ ಒಂದು ಮನೆ ಕಟ್ಟೋಕ್ಕೆ ದಿನಗಳ್ಗಟ್ಲೆನಲ್ಲಿ ಖಂಡಿತ ಆಗಲ್ಲ. ತಿಂಗಳುಗಟ್ಲೆ ಬೇಕು ನಮಗೆ ಮನೆ ಕಟ್ಟೋದಕ್ಕೆ. ಈ ರೀತಿ ಕೆಲವು ಎಕ್ಸಾಂಪಲ್ಸ್ ಇದ್ದಾವೆ. ಇವಾಗ ನೋಡಿ, ರಾಹುಲ್ ಲೀವ್ಸ್ ಹಿಸ್ ಹೌಸ್ ಅಟ್ 7:30 AM ಆ್ಯಂಡ್ ರೀಚಸ್ ಹಿಸ್ ಸ್ಕೂಲ್ ಅಟ್ 9 AM. ವಾಟ್ ಈಸ್ ದ ಟೈಮ್ ಟೇಕನ್ ಬೈ ಹಿಮ್ ಟು ರೀಚ್ ದ ಸ್ಕೂಲ್? ಅಂದರೆ ರಾಹುಲ್ ಮನೇನ 7:30 ಬಿಟ್ಬಿಡ್ತಾನೆ, ಆದರೆ ಸ್ಕೂಲ್ ತಲುಪೋಷ್ಟೊತ್ತಿಗೆ 9 ಗಂಟೆ ಆಗುತ್ತೆ. ಅಂದರೆ ಎಷ್ಟು ಟೈಮ್ ಬೇಕಾಯಿತು ಅವನಿಗೆ ತಲುಪೋಕ್ಕೆ? ಅಂದರೆ ಏನು ಮಾಡಬೇಕು? 9 - 7:30 ಮಾಡಬೇಕು. ಇಲ್ಲಿ ಏನೂ ಇಲ್ಲ ಅಂದರೆ 0 ಅಂತ ಅರ್ಥ. ಇಲ್ಲಿ ಒಂದು ನೀವು ನೆನ್ಪಿಟ್ಕೋಬೇಕು, ಇದು ಗಂಟೆಗಟ್ಟಲೆ ಅಲ್ವಾ. ಇಲ್ಲಿ ಬಾರೋ ಮಾಡಿದ್ರೆ ನೀವು 60 ನಿಮಿಷನ ಬಾರೋ ಮಾಡ್ತೀರಾ. ಅರ್ಥ ಆಯ್ತಾ? ಸೊ ಇಲ್ಲಿ 0 ಇದೆ, ನಾನು ಸಬ್ಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ, ಬಾರೋ ತೊಗೋಬೇಕು. ಅದಕ್ಕೆ ಇಲ್ಲಿ 9 ಇದ್ದಿದ್ದು 8 ಆಗುತ್ತೆ. ಬಾರೋ ತೊಗೊಂಡಾಗ 60 ನಿಮಿಷ ಬಾರೋ ತೊಗೊತೀವಿ ನಾವು, 60. ಇವಾಗ 0 - 0 0, 6 - 3 3, 8 - 7 7. 1.5 ಗಂಟೆ ಬೇಕಾಯಿತು ರಾಹುಲ್ಗೆ ಮನೆಯಿಂದ ಸ್ಕೂಲ್ಗೆ ಹೋಗೋದಕ್ಕೆ. ಅರ್ಥ ಆಯಿತಾ? ಇದನ್ನು ನಾವು ಮತ್ತೊಂದು ಸಲ ಹೇಳ್ತೀನಿ. ಬಾರೋ ತೊಗೋಬೇಕಾದ್ರೆ ಇಲ್ಲಿ ನಾವು 60 ನಿಮಿಷನ ಬಾರೋ ತೊಗೊತೀವಿ. ಉದಾಹರಣೆಗೆ ನೋಡಿ, ಅಲ್ಲೇ ನೋಡಿದ್ವಿ 9 ಗಂಟೆ ಅಂದರೆ 0 0 7:30. ಇವಾಗ 0ನಲ್ಲಿ 30 ಸಬ್ಟ್ರ್ಯಾಕ್ಟ್ ಮಾಡೋಕ್ಕಾಗುತ್ತಾ? ಇಲ್ಲ. ಅದಕ್ಕೆ ಏನು ಮಾಡ್ತೀವಿ? ಬಾರೋ ತೊಗೊತೀವಿ. 9 ಇದ್ದಿದ್ದು 8 ಆಗುತ್ತೆ. ಬೇರೆ ಸಬ್ಟ್ರ್ಯಾಕ್ಷನ್ ಎಲ್ಲ ಬಾರೋ ತೊಗೊಂಡಾಗ +10 ಆಗ್ತಿತ್ತು. ಇವಾಗ ಈ 2 0ನ ತೆಗೆದುಬಿಟ್ಟು ಎಷ್ಟು ಬಾರೋ ಮಾಡ್ತೀವಿ? 60. ಯಾಕೆ ಹೇಳಿ? ಇದು ಅವರ್ಸು 1 ಗಂಟೆ, ಇದು ಮಿನಿಟ್ಸು. 1 ಅವರಲ್ಲಿ ಎಷ್ಟು ಮಿನಿಟ್ಸ್ ಇದೆ? 60 ಮಿನಿಟ್ಸ್. ಅದಕ್ಕೆ ಬಾರೋ ತೊಗೊಂಡಾಗ ನಾವು 60 ಬಾರೋ ತೊಗೊಳ್ಳೋದು. ಸೊ 0 - 0 0, 6 - 3 3, ಇಲ್ಲಿ 8 - 7 1, 1.5 ಗಂಟೆ. ಈ ರೀತಿ. ಈಗ ಇನ್ನೊಂದು ಲೆಕ್ಕ ಮಾಡೋಣ. ಅ ಸ್ಕೂಲ್ ವಾಸ್ ಕ್ಲೋಸ್ಡ್ ಆನ್ October 3rd ಫಾರ್ ದಸರಾ. ಇಟ್ ವಾಸ್ ರೀಓಪನ್ಡ್ ಆನ್ October 31st. ಹೌ ಮೆನಿ ಡೇಸ್ ವಾಸ್ ದ ಮಿಡ್ ಟರ್ಮ್ ವೆಕೇಷನ್ ಅಂತ ಹೇಳಿದ್ರೆ 3ನೇ ತಾರೀಕು ಸ್ಕೂಲ್ ಕ್ಲೋಸ್ ಆಯ್ತಂತೆ ದಸರಾ ಹಬ್ಬಕ್ಕೆ. ಮತ್ತೆ October 31st ಓಪನ್ ಆಗಿತ್ತು. ಹಾಗಿದ್ರೆ ಎಷ್ಟು ದಿನ ವೆಕೇಷನ್ ಇತ್ತು ಅಂದರೆ 31 - 3. 3 ಇದ್ದಿದ್ದು 2 ಆಗುತ್ತೆ, ಇಲ್ಲಿ 11 ಆಗುತ್ತೆ. 8 2 - 0 2. ಇದಕ್ಕೆ ನಾವು ಯಾವತ್ತು -1 ಒಂದಿನ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಯಾಕೆ ಸಬ್ಟ್ರ್ಯಾಕ್ಟ್ ಮಾಡೋದು ಅಂದರೆ 31ನೇ ತಾರೀಕು ನಿಮ್ಗೆ ರಜಾ ಇಲ್ಲ. ಈಗ ನಾವು ಏನು ಮಾಡ್ತಾಯಿದ್ದೀವಿ? 31 - 3 ಅಂತ ಮಾಡ್ತಾಯಿದ್ದೀವಿ. ಇಲ್ಲ, ನಿಮಗೆ ಈ ಸುಲಭ ಆಗಬೇಕು ಅಂದರೆ ಇನ್ನೊಂದು ರೀತಿಯೂ ಮಾಡ್ಬೋದು, ಅದು ನಿಮ್ಗೆ ಸುಲಭ ಆಗುತ್ತೆ. ಇವಾಗ ಸ್ಕೂಲು ರೀಓಪನ್ ಆನ್ 31st ಅಂದರೆ 31st ನಿಮ್ಗೆ ರಜಾನ? ಇಲ್ಲ, ಸ್ಕೂಲ್ ಓಪನ್ ಆಗಿದೆ 31st 31ನೇ ತಾರೀಕು ಅಂದರೆ 30ರವರೆಗೂ ಮಾತ್ರ ರಜಾ. 30 - 3ನೇ ತಾರೀಕು ನಿಮಗೆ ರಜಾನೇ ಅಲ್ವಾ? 3 ಎಷ್ಟಾಯಿತು? ಇಲ್ಲಿ 2 ಆಯಿತು, ಇಲ್ಲಿ 10 ಆಯಿತು, ಇಲ್ಲಿ 10 - 3 7, 27 ಡೇಸ್. ಈ ರೀತಿ ಮಾಡಿ ನೀವು 31ನಲ್ಲಿ ಸಬ್ಟ್ರ್ಯಾಕ್ಟ್ ಮಾಡೋ ಹಾಗಿಲ್ಲ. ಯಾಕೆ ಹೇಳಿ? 31ನೇ ತಾರೀಕು ನಿಮ್ಗೆ ಸ್ಕೂಲ್ ರಿಓಪನ್ ಆಗಿದೆ, ರಜಾ ಇಲ್ಲ ನಿಮಗೆ. 30ನೇ ತಾರೀಕುವರೆಗೂ ಮಾತ್ರ ರಜಾ. ಅದಕ್ಕೆ 30 - 3 ಅಂತ ಮಾಡ್ತೀವಿ. ಇವಾಗ ನೋಡಿ, ಆ್ಯನ್ ಎಕ್ಸಿಬಿಷನ್ ವಾಸ್ ಅರೇಂಜ್ಡ್ ಫ್ರಮ್ 7 to 10. ಹೌ ಮೆನಿ ಡೇಸ್ ವಾಸ್ ದ ಎಕ್ಸಿಬಿಷನ್ ಅರೇಂಜ್ಡ್ ಅಂದರೆ 10 - 7 ಎಷ್ಟು? 3 + 1 ಮಾಡಬೇಕು. ಯಾಕೆ ಹೇಳಿ? 7ನೇ ತಾರೀಕು ಎಕ್ಸಿಬಿಷನ್ ಇತ್ತು, 8 ಇತ್ತು, 9 ಇತ್ತು, 10 ಇತ್ತು. ಎಷ್ಟಾಯಿತು? 4 ದಿನ. ಅದಕ್ಕೆ ಸಬ್ಟ್ರ್ಯಾಕ್ಟ್ ಮಾಡಿದ್ಮೇಲೆ +1 ಹಾಕಬೇಕು. ಯಾಕಂದರೆ 10ನೇ ತಾರೀಕು ಕೂಡ ಎಕ್ಸಿಬಿಷನ್ ಇತ್ತು. ಅದಕ್ಕೆ ಈ ರೀತಿ. ಫಾರ್ ಅಹ್ಮದ್ ಸ್ಕೂಲ್ ದ ಹಾಲಿಡೇಸ್ ವೇರ್ ಅನೌನ್ಸ್ಡ್ ಫಾರ್ 14 days ಫ್ರಮ್ 2nd ಆಫ್ಟರ್ ದ ವೆಕೇಷನ್ ಆನ್ ವಿಚ್ ಡೇಟ್ ದ ಸ್ಕೂಲ್ ರಿಓಪನ್ಡ್ ಅಂದರೆ ಇವಾಗ 2ನೇ ತಾರೀಕಿದೆ. 2ನೇ ತಾರೀಕಿಗೆ
14 ದಿನ ಆ್ಯಡ್ ಮಾಡಿದ್ರೆ 16th, ಆದರೆ 16th ಕೂಡ ನಿಮಗೆ ರಜಾ ಹೌದಲ್ವಾ? ಈಗ ನೋಡಿ 2ನೇ ತಾರೀಕಿಂದ 14 ದಿನ ಸೇರಿಸುತ್ತೆ 16ನೇ ತಾರೀಕು, ಅಂದರೆ 16ನೇ ತಾರೀಕು ಕೂಡ ನಿಮಗೆ ರಜಾನೇ. 17ನೇ ತಾರೀಕು ಸ್ಕೂಲ್ ಓಪನ್ ಆಗುತ್ತೆ. ಇದು ಸ್ವಲ್ಪ ಕನ್ಫ್ಯೂಸ್ ಅನ್ನಿಸ್ಬೋದು, ಆದರೆ ಮತ್ತೆ ಕೇಳಿ ನಿಮಗೆ ಗೊತ್ತಾಗುತ್ತೆ. ನೋಡಿ 2ನೇ ತಾರೀಕು ರಜಾ, ಎಷ್ಟು ದಿನ? 14 ದಿನದವರೆಗೂ ರಜಾ, ಅಂದರೆ 16, ಅಂದರೆ 16ನೇ ತಾರೀಕು ಕೂಡ ರಜಾನೇ ನಿಮಗೆ. ನೆಕ್ಸ್ಟ್ ಡೇ ಓಪನ್ ಆಗುತ್ತೆ ಸ್ಕೂಲು. ಇವಾಗ ಸುರೇಶ್ ವೆಂಟ್ ಆನ್ ಅ ಟ್ರಿಪ್ ಫ್ರಮ್ ಈ ಸ್ಕೂಲ್ ಫ್ರಮ್ 3rd to this. ಹೌ ಮೆನಿ ಡೇಸ್ ಅಂದರೆ 3ನೇ ತಾರೀಕಿಂದ 7ನೇ ತಾರೀಕು, ಅಂದರೆ 3, 4, 5, 6, 7, 5 ದಿನ ಅಂತ ಆಯಿತು. ಈಗ ಮಾಲ್ತಿ ಅಟೆಂಡೆಡ್ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಫ್ರಮ್ ದಿಸ್ ಫಾರ್ 6 days. ಆನ್ ವಿಚ್ ಡೇ ಶಿ ಕಂಪ್ಲೀಟೆಡ್ ಅಂದರೆ ನೋಡಿ 20 ಫಾರ್ 6 days. ಸೊ 20 ಮೈನಸ್ 6 ಮಾಡಿ, 2 ಇದು 1 ಆಗುತ್ತೆ, ಇದು 10 ಆಗುತ್ತೆ. 10 ಮೈನಸ್ 6, ಸಾರಿ ಇದು ಮೈನಸ್ ಅಲ್ಲ ಪ್ಲಸ್ ಮಾಡಬೇಕು ಅಲ್ವಾ? ಈಗ 20ನೇ ತಾರೀಕು ಪ್ರಿಪ್ರೇಟ್ರಿ ಎಷ್ಟು ದಿನದವರೆಗೂ? 6 ದಿನದವರೆಗೂ, ಅಂದರೆ 26. ನೋಡಿ 20, 21, 22, 23, 24, 25 ಆಯಿತಾ? 26 ಬಂದಿದೆ, ಆದರೆ 26 ಅಷ್ಟೊತ್ತಿಗೆ ಅವಳು ಆಗಲೇ ಮುಗಿಸಿದಾಳೆ. ಸೊ 26 ಮೈನಸ್ 1 ಮಾಡಬೇಕು. 25ನೇ ತಾರೀಕು ಅವಳು ಎಕ್ಸಾಮ್ ಮುಗ್ದೋಗುತ್ತೆ, ಅಂದರೆ ಲಾಸ್ಟ್ ಪೇಪರ್ ಅವಳು ಅವತ್ತು ಬರೆದಿರ್ತಾಳೆ. ನೋಡಿ 20, ನಿಮಗೆ ಕನ್ಫ್ಯೂಸ್ ಆಗಂಗಿದ್ರೆ ಹಿಂಗೆ ಬರ್ಕೊಂಬಿಡಿ ಡೇಟ್ಸ್, ಆವಾಗ ಕನ್ಫ್ಯೂಸ್ ಆಗೋದಿಲ್ಲ. ಇವಾಗ 20 ಇದೆ, 20 1 ಡೇ, 22 1 ಡೇ, 22 1 ಡೇ, 23 1 ಡೇ, 24 1 ಡೇ, 25 1 ಡೇ. ನೋಡಿ 6 ದಿನ ಆಯಿತು. ಸೊ ಅದಕ್ಕೆ 25 ಅಂತ ಲೆಕ್ಕ. 25th ಅವಳು ಎಕ್ಸಾಮ್ಸ್ನ ಮುಗಿಸ್ತಾಳೆ. ಈಗ ರಾಮು ಡಿಡ್ ನಾಟ್ ಅಟೆಂಡ್ ದ ಸ್ಕೂಲ್ ಫ್ರಮ್ ದಿಸ್. ಹೌ ಮೆನಿ ಡೇಸ್ ವಾಸ್ ಈ ಆಬ್ಸೆಂಟ್ ಅಂದರೆ 1ನೇ ತಾರೀಕು, 2ನೇ ತಾರೀಕು, 3ನೇ ತಾರೀಕು, 3 ದಿನ ಆಬ್ಸೆಂಟ್, 3 days. ನೋಡಿ ನಿಮಗೆ ಈಗ ಸಬ್ಟ್ರಾಕ್ಷನ್ನು ಅಡಿಷನ್ ಮಾಡಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಯಾವಾಗ -1 ಮಾಡಬೇಕು, ನಾನು ಯಾವಾಗ +1 ಮಾಡಬೇಕು ಅಂತ. ಅದಕ್ಕೆ ಸುಲಭವಾಗಿ ನೀವು ಹೀಗೆ ಬರ್ಕೊಂಬಿಡಿ, ಆವಾಗ ತಪ್ಪಾಗೋ ಚಾನ್ಸ್ ಇರೋದಿಲ್ಲ. ಇವಾಗ ನಾನು ಹೇಳ್ದಂಗೆ ಈ ಚಾಪ್ಟ್ರಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ನಾನು ಬರೆದಿದ್ನಲ್ಲ, ಇವು ಇಂಪಾರ್ಟೆಂಟ್ ಇರುತ್ತೆ. ಇದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ, ಇದು ಇಂಪಾರ್ಟೆಂಟು. ಇದು ನಿಮಗೆ ಬಾಯಿ ಲೆಕ್ಕದಲ್ಲೇ ಗೊತ್ತಿರಬೇಕು.